ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಜಾಮೂನು ಸಾಫ್ಟಾಗಿ ಬರೋಕ್ಕೆ ಕೆಲವೊಂದು ಟಿಪ್ಸ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟಿಪ್ ಏನಪ್ಪ ಅಂದರೆ, ನೀವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾದ್ರೆ ತುಂಬಾ ಗಟ್ಟಿಯಾಗಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ, ಜಾಸ್ತಿ ನಾದ್ಕೊಂಡು ಕಲಿಸ್ಕೊಳ್ಬೇಡಿ. ಜಸ್ಟ್ ಸಾಫ್ಟಾಗಿ ಕೈಯಿಂದ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ನಾದ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ಸೆಕೆಂಡ್ ಟಿಪ್ ಏನಪ್ಪ ಅಂದರೆ, ಹಿಟ್ಟನ್ನು ಜಸ್ಟ್ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಸಾಕು. ಅಂದರೆ ಹಿಟ್ಟನ್ನು ಕಲಿಸ್ಕೊಂಡು ಒಂದು 10 ನಿಮಿಷ ನೆನೆಯೋಕೆ ಬಿಟ್ಟರೆ ಸಾಕು. ಇನ್ನು ಮೂರನೇ ಟಿಪ್ ಏನಪ್ಪ ಅಂದರೆ, ಎಣ್ಣೆ ಜಾಸ್ತಿ ಬಿಸಿ ಇರುವಾಗ ನೀವು ಜಾಮೂನ್ನ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜಾಮೂನ್ನ ಫ್ರೈ ಮಾಡಿಕೊಂಡ್ರೆ ಒಳಗಡೆ ಮತ್ತು ಮೇಲ್ಗಡೆ ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ಟಿಪ್ ನಂಬರ್ 4 ಏನಪ್ಪ ಅಂದರೆ, ಜಾಮೂನ್ನ ತಿರುಗಿಸ್ಕೊಳ್ತಾ ಎರಡು ಕಡೆನೂ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟಿಪ್ ನಂಬರ್ 5, ಪಾಕ ಯಾವಾಗಲೂ ಗಟ್ಟಿ ಆಗಬಾರ್ದು. ಅಂದರೆ ಎರಡೆಳೆ ಪಾಕ ಬರೋವರೆಗೂ ಬಿಡೋಕ್ಕೆ ಹೋಗಬೇಡಿ. ಜಸ್ಟ್ ಒಂದು ಸ್ವಲ್ಪ ಸಕ್ಕರೆ ಕರಗಿ ಪಾಕ ಆದರೆ ಸಾಕು, ಅಷ್ಟಕ್ಕೆ ಜಾಮೂನು ಚೆನ್ನಾಗಿ ಬರುತ್ತೆ. ಟಿಪ್ ನಂಬರ್ 6, ಪಾಕ ಬೆಚ್ಚಗಿರಬೇಕಾದ್ರೆ ನೀವು ಫ್ರೈ ಮಾಡಿ ಇಟ್ಕೊಂಡಿರೋ ಜಾಮೂನ ಅದರೊಳಗಡೆ ಹಾಕ್ಕೊಳ್ಳಿ. ಆವಾಗ ಜಾಮೂನು ಸಾಫ್ಟ್ ಆಗುತ್ತೆ. ಈ ಕಡೆ ಪಾಕನೂ ತಣ್ಣಗಾಗಿದ್ದು ಈ ಕಡೆ ಜಾಮೂನು ಫ್ರೈ ಮಾಡ್ಕೊಂಡಿರೋದು ಕೂಡ ತಣ್ಣಗಾಗಿ ನೀವೇನಾದರೂ ಮಿಕ್ಸ್ ಮಾಡಿಕೊಂಡ್ರೆ ಜಾಮೂನು ಗಟ್ಟಿಯಾಗಿಬಿಡುತ್ತೆ. ಟಿಪ್ ನಂಬರ್ 7, ಜಾಮೂನನ್ನು 1-2 ಗಂಟೆ ಪಾಕದಲ್ಲಿ ನೆನೆಯೋಕೆ ಬಿಡಿ. ಸೊ ಇಷ್ಟು ಟಿಪ್ಸ್ನ ಫಾಲೋ ಮಾಡಿ ಸಾಫ್ಟ್ ಆಗಿರೋ ಜಾಮೂನು ರೆಡಿ ಆಗುತ್ತೆ.